ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY Income ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇವತ್ತು ನೋಡಿ, ಸಮ್ಮರ್ ಅಂದರೆ ಸಾಕು, ಮಕ್ಕಳು ಐಸ್ ಕ್ಯಾಂಡಿ ಯಾವಾಗ ಬರುತ್ತೆ, ಅದನ್ನು ಯಾವಾಗ ತಿನ್ನೋದು ಅಂತಲೇ ಕಾಯ್ತಾ ಇರ್ತಾರೆ. ಹೊರಗಡೆಯಿಂದ ತಂದು ಕೊಟ್ಟು ಸಾಕಾಗುತ್ತೆ. ಹಾಗಾಗಿ ನಾವೇ ಮನೇಲಿ ಒಂದು ಪ್ರಿಪೇರ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಹೆಲ್ದಿ ಕೂಡ ಇರುತ್ತೆ. ಹೊರಗಡೆ ಫುಡ್ ಕಲರ್ ಮಾತ್ರ ಆ್ಯಡ್ ಆಗಿರುತ್ತೆ, ರಿಯಲ್ ಫ್ರೂಟ್ ಏನು ಇರಲ್ಲ ಅದರಲ್ಲಿ. ಸೊ ನಾವು ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಕಲ್ಲಂಗಡಿ ಹಣ್ಣಿಂದ ಮಾಡ್ತಾಯಿದ್ದೀನಿ. ಕಲ್ಲಂಗಡಿ ಹಣ್ಣನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ರೌಂಡ್ ಶೇಪಾಗಿ ಕಟ್ ಮಾಡಿಕೊಂಡು, ಇಷ್ಟು ದಪ್ಪ ಇರಲಿ, ರೌಂಡ್ ಶೇಪ್ ಕಟ್ ಮಾಡ್ಕೊಂಡು ಅದರೊಳಗೆ ಇರೋ ಭಾಗನೆಲ್ಲ ಕಟ್ ಮಾಡಿ ತೆಗೀರಿ. ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ತೆಗೀರಿ. ಅದರ ಬೀಜ ಚೆನ್ನಾಗಿ ತೆಗೆದು ಅದನ್ನು ಕಟ್ ಮಾಡಿಬಿಟ್ಟು ಒಂದು 4 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಹಾಗೆ ಕಲ್ಲಂಗಡಿ ಹಣ್ಣಿನ ಪೀಸಸ್ನೆಲ್ಲ 4 ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. 4 ಗಂಟೆ ಆದಮೇಲೆ ಏನು ಮಾಡಿ ಅಂದರೆ, ಅದಕ್ಕೆ ಹಾಲು ಕುದಿಸಿ ತಣ್ಣಗಾಗಿರೋ ಹಾಲಿರುತ್ತಲ್ಲ ನೋಡಿ, ಅದನ್ನು ಗಟ್ಟಿ ಹಾಲನ್ನ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸರಲ್ಲಿ ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣು ಹಾಗೆ ಹಾಲು ಚೆನ್ನಾಗಿ ಗ್ರೈಂಡ್ ಆಗ್ತಿದ್ದಂಗೆ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು, ಹಾಗೆ 1-2 ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಯಾವಾಗಲೇ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರುವಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಏನಿದೆ ರೌಂಡ್ ಶೇಪ್, ಅದರ 4 ಕಡೆ ಐಸ್ ಕ್ಯಾಂಡಿ ಸ್ಟಿಕ್ ಎಲ್ಲ ಅಂದರೆ ಚಮಚ, ಅದನ್ನು ತೂತು ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದರ ಮೇಲ್ಗಡೆ ಫುಲ್ಲು ನಾವಿವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಕ್ರೀಮ್ನ ಹಾಕ್ಕೊಳ್ಳಿ. ಕಲ್ಲಂಗಡಿ ಜ್ಯೂಸ್ ಥರ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳಿ. ಗಟ್ಟಿಯಾಗಿರುತ್ತೆ. ನೀರೇನು ಹಾಕಕ್ಕೆ ಹೋಗಬೇಡಿ, ಹಾಗೆ, ಯಾಕಂದರೆ ಹಾಲು ನೀರಲ್ಲಿ ಇರುತ್ತಲ್ಲ, ಸಾಕಾಗುತ್ತೆ. ಆದಮೇಲೆ ಹಾಕಿಬಿಟ್ಟು ಅದರ ಮೇಲೆ ಒಣ ದ್ರಾಕ್ಷಿನ ಹಾಕ್ಬಿಟ್ಟು, ಗೋಡಂಬಿ ಬಾದಾಮಿ ಅಥವಾ ಸೇಬು ತುಂಡು ಮಾಡಿಬಿಟ್ಟೆಲ್ಲ ಹಾಕ್ಕೊಂಡು ಇಡ್ಬೋದು. ಓವರ್ನೈಟ್ ಫ್ರಿಜ್ಜಲ್ಲಿ ಇಟ್ಬಿಡಿ. ಓವರ್ನೈಟ್ ಫ್ರಿಜ್ಜಲ್ಲಿ ಇಟ್ಮೇಲೆ ಮರುದಿನ ಈ ಥರ ಕಟ್ ಮಾಡಿದರೆ ಐಸ್ ಕ್ಯಾಂಡಿ ರೆಡಿ. ಅಥವಾ ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿನೂ ಓವರ್ನೈಟಲ್ಲಿ ಇಡ್ಬೋದು. ಆವಾಗ ಐಸ್ ಕ್ರೀಮ್ ಥರ ಚಮಚದಲ್ಲಿ ತಿನ್ನೋಕ್ಕಾಗುತ್ತೆ. ಹಾಗಾಗಿ ನೀವು ಯಾವ ಥರ ಬೇಕು ಆ ಥರ ಟ್ರೈ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅನ್ಕೋತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ವೀಡಿಯೋಗಳನ್ನು ನೋಡಿ ನನ್ನ ಚಾನಲಲ್ಲಿ ಇದೆ. ಆ್ಯಂಡ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.